ಹೆಂಗಿದೆ ಈ ಜೆನ್ಝೀಸು? ನನಗೆ ಈ ಜೆನ್ಝೀಸ್ ಬಗ್ಗೆ ಅಂದರೆ ವಿ ಆರ್ ಮಿಲೇನಿಯಲ್ಸ್, ನಮ್ಮ ಮುಂದಿನ ಜನ್ರೇಷನ್ನ ಜೆನ್ಝಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ಜೆನ್ಝಿ ಆಲ್ಫಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಟೀಮಲ್ಲಿ ಜೆನ್ಝೀಸ್ ಜಾಸ್ತಿ ಇದ್ದಾರೆ ಅಂತ. ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾದಲ್ಲೂ ಜೆನ್ಝೀಸ್ ಜಾಸ್ತಿ ಇದ್ದಾರೆ. ಮೈಂಡ್ಸೆಟ್ ಹೆಂಗಿರುತ್ತೆ? ನನಗೆ ಈ ಜೆನ್ಝೀಸ್ ಬಗ್ಗೆ ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಎಲ್ಲರ ಕಡೆಯಿಂದ ಬಂದಿರೋದು, ದೇ ವಿಲ್ ನಾಟ್ ಸ್ಟಿಕ್ ಆನ್ ಟು ಒನ್ ಜಾಬ್ ಅಂತ. ಸೊ ಸಿನಿಮಾದಲ್ಲೂ ಇದ್ದಾರೆ, ನಿಮ್ಮ ಟೀಮಲ್ಲೂ ಇದ್ದಾರೆ, ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ? ಅಲ್ಲ, ನಾವು ಭಾಳ ರೇಗಿಸ್ತಾ ಇರ್ತೀವಿ, ಅವರು ನಮಗೆ ರೇಗಿಸ್ತಾ ಇರ್ತಾರೆ. ಅಂದರೆ ನಾನು ಒಂದು ಯಾವಾಗಲೂ ಅವ್ರಿಗೆ ಸಜೆಷನ್ ಕೊಡೋದೇನು ಅಂದರೆ, ಯಾವುದೂ ಸಡನ್ನಾಗಿ ಏನೂ ಆಗ್ಬಿಡಲ್ಲ. ಭಾಳ ಕನ್ಸಿಸ್ಟೆಂಟಾಗಿ ನೀವು ಅದಕ್ಕೆ ಫಿಕ್ಸ್ ಆದರೆ ಮಾತ್ರ ನೀವು ಅಲ್ಲಿ ಒಂದೇ ಆ ಜಾಗದಲ್ಲಿ ಮುಂದಕ್ಕೆ ಹೋಗೋಕ್ಕಾಗೋದು. ನೀವು ಟಕ ಅಂತ ಅಲ್ಲಿ ಇಲ್ಲಿ ಹಂಗೆ ಶಿಫ್ಟ್ ಆಗ್ತಿದ್ರೆ ಆಗಲ್ಲ ಅಂತ. ಬಟ್ ನಂಗೆ ಅವ್ರ ಜನ್ಝೀದ್ ಬಗ್ಗೆ ಇನ್ನೊಂದು ಖುಷಿ ಏನಂದರೆ, ಭಾಳ ಚೆನ್ನಾಗಿ ಕಲ್ತ್ಕೊಂಡ್ಬಂದಿದ್ದಾರೆ. ಎಸ್ಪೆಷಲಿ ನಾನು ನೋಡಿದ್ನಲ್ಲ, ಅವರು ರೈಟಿಂಗಿಗೆ ಕೂರ್ಬಲ್ಲರು, ಎಡಿಟಿಂಗ್ ಮಾಡಬಲ್ಲರು. ಈಗ ನನಗೆ ಎಡಿಟ್ ಮಾಡು ಅಂದರೆ ನನಗೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಡಿಟ್ ಮಾಡೋಕ್ಕಾಗಲ್ಲ, ಕಷ್ಟ. ಬಟ್ ಅವ್ರದ್ದು ಹಾಗಲ್ಲ, ಅವ್ರು ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡಬಲ್ಲರು, ಎಡಿಟು ಮಾಡಬಲ್ಲರು, ಆಯಿತಾ. ಜೊತೆಗೆ ಕರೆದ್ರೆ ಈಗ ಬರ ಇಲ್ಲಿ ಇದೊಂದು ಸಣ್ಣ ಪಾತ್ರ ಇದೆ ಅಂದರೆ ಆ್ಯಕ್ಟಿಂಗು ಮಾಡಬಲ್ಲರು. ಸೊ ಚೆನ್ನಾಗಿ ಅಂದರೆ ಈಗ ನಾವು 22 ವರ್ಷಕ್ಕೆ ನಮ್ಗೇನು ಗೊತ್ತಿತ್ತು ಅಂದರೆ, ನಮಗೆ ಬರೀ ಬರೆಯೋದು ಗೊತ್ತಿತ್ತು. ಬಟ್ ಈಗ ಇವೆಲ್ಲ ಹುಡುಗರು 22-23 ವರ್ಷ ಅಂದರೆ ಅವ್ರು ಅದನ್ನು ದಾಟಿ ಭಾಳ ಚೆನ್ನಾಗಿ ಕಲ್ತಿದ್ದಾರೆ. ಸೊ ಅವ್ರಿಗೆ ಕ್ರಾಫ್ಟು ಭಾಳ ಚೆನ್ನಾಗಿ ಗೊತ್ತಿದೆ. ಇಸ್ ಇಟ್ ಬಿಕಾಸ್ ಆಫ್ ಟೆಕ್ನಾಲಜಿ? ಅದೇ, ಆ ಕ್ರಾಫ್ಟ್ ಎಲ್ಲ ಗೊತ್ತಿದೆ. ಬಟ್ ಜೀವನಾನುಭವ ಬೇಕು, ಅನುಭವಗಳು ರೈಟಿಂಗಲ್ಲಿ ಬಂದಾಗ ಮಾತ್ರ ಅದು ಭಾಳ ಚೆನ್ನಾಗಿ, ಯಾವ ಟೈಮಲ್ಲಿ ಏನು ಕತೆ ಹೇಳ್ತೀವಿ, ಹೆಂಗೆ ಹೇಳ್ತೀವಿ, ಅದು ಭಾಳ ಚೆನ್ನಾಗಿ ಆಗೋದು. ಸೊ ಆ ಎಕ್ಸ್ಪೀರಿಯನ್ಸ್ ಒಂದು ಬೇಕು. ಆ್ಯಂಡ್ ಐ ಥಿಂಕ್ ಎಸ್, ಈಗ ಕಾನ್ಫಿಡೆನ್ಸು ಇದೆಲ್ಲದು ಓಕೆ. ಬಟ್ ನಾವೆಲ್ಲದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಕೂತ್ಕೊಂಡು ಇದಿಷ್ಟೇ, ಇದು ಹಿಂಗೆ, ನಮಗೆ ಗೊತ್ತಿರೋದಷ್ಟೇ ಸತ್ಯ ಅಂತ. ಹಾಗಿರಲ್ಲ ಅದು. ಸೊ ನಮಗೆ ಗೊತ್ತಿರೋದಷ್ಟೇ ಸತ್ಯ ಇರಲ್ಲ. ಅದರ ಆಚೆಗೂ ಭಾಳ ಒಂದು ದೊಡ್ಡ ಜಗತ್ತಿದೆ. ನಾವು ಬೆಳೆದು ಬಂದಿರೋ ಕಲ್ಚರನ್ನು ದಾಟಿನೂ ದೇರ್ ಆರ್ ಡಿಫ್ರೆಂಟ್ ಕಲ್ಚರ್ಸ್. ನಾವು ನಮ್ಮ ಏರಿಯಾ ಬಿಟ್ಟೂ ದೇರ್ ಆರ್ ಡಿಫ್ರೆಂಟ್ ಏರಿಯಾಸ್. ಸೊ ಅದೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಐ ಥಿಂಕ್ ಅದು ಓವರ್ ದ ಏಜ್ ಎಕ್ಸ್ಪೀರಿಯನ್ಸಲ್ಲಿ ಆಗೋ ಅಂಥದ್ದು. ಸೊ ಮೋಸ್ಟ್ಲಿ 22-23 ವರ್ಷಕ್ಕೆ ನಾವು ಹಂಗೆ ಯೋಚನೆ ಮಾಡ್ತಿದ್ವೋ ಏನೋ. ಬಟ್ ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತಿರ್ತೀನಿ, ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ನಾವೆಲ್ಲ ಆದರೆ ಚೆನ್ನಾಗಿ, ಅಂದರೆ ಎಷ್ಟು ಪಾರ್ಟೀಸ್, ಅಂದರೆ ಅವಾಗವಾಗ ಬಿಯರ್ ಕುಡಿತಾ ಇದ್ವಿ, ಇದು ಎಲ್ಲ. ಇವಾಗೇನೋ ಅವರೆಲ್ಲ ಏನೋ ಕುಡಿಯಲ್ಲ ಅಂತಾರೆ, ಐ ಡೋಂಟ್ ನೋ. ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ದು ನನಗೆ ಇದು ಎಲ್ಲ, ವಿಚ್ ಈಸ್ ಗುಡ್, ವಿಚ್ ಈಸ್ ವೆರಿ ಗುಡ್. ಅವರೇನೋ ಬೇರೆ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಲೈಫ್ನ. ದೇ ವಾಂಟ್ ಟು ಟ್ರಾವೆಲ್ ಮೋರ್ ಅಂತಾರೆ, ವಿಚ್ ಈಸ್ ಗುಡ್. ಸೊ ಈಗಿನ ಜನ್ಝೀಸ್ನ ಕೇಳಿದ್ರೆ ಆ್ಯಸ್ ಇಫ್ ಅವ್ರಿಗೆ 60-70 ವರ್ಷ 80 ವರ್ಷ ಆಗಿರೋ ಅನ್ನೋರು, ಜೀವನ ನಾಳೆ ಇರ್ತೀವೋ ಇರಲ್ವೋ, ಒಂದಷ್ಟು ಸುತ್ತಬೇಕು, ಒಂದಷ್ಟು ಪ್ರಪಂಚ ನೋಡಬೇಕು ಅಂತ ಅಂತಾರೆ. ಐ ಡೋಂಟ್ ನೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್. ಬಟ್ ಐ ಥಿಂಕ್ ದೇ ನೋ ವಾಟ್ ದೇ ವಾಂಟ್ ಅನ್ಸುತ್ತೆ. ಏನು ಬೇಕು ಅನ್ನೋದು ಕ್ಲಾರಿಟಿ ಇದೆ ಜಾಸ್ತಿ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಈಗ ನಮ್ಮ ತಂದೆ ತಾಯಿಗಳಿಗೆ ಎಲ್ಲ ನಾವೆಲ್ಲ ಇದೇನು ಇವ್ರು ಹಿಂಗೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಲ್ಲ, ಹಂಗೆ ನಮಗೆ ಮಿಲೇನಿಯಲ್ಸ್ಗೆ ವಿ ಮೈಟ್ ಥಿಂಕ್ ಜನ್ಝಿ ಇದೇನೋ ಬೇರೆ ಥರ ಇದಾರಲ್ಲ ಅಂತ. ಸೊ ನಾನು ಅದಕ್ಕೇ ಅವ್ರಗಳ ಜೊತೆ ಟ್ರಾವೆಲ್ ಮಾಡಬೇಕು ಅಂತ, ಆ ನೆಕ್ಸ್ಟ್ ಜನ್ರೇಷನ್ ಜೊತೆ ಟ್ರಾವೆಲ್ ಮಾಡಿದಷ್ಟು ಈಗ ನಮ್ಗೆ ಗೊತ್ತಾಗತ್ತಲ್ವ, ಅಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ, ಅವ್ರು ಯಾವ ಥರ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಏನು ಅಂತ. ಸೊ ಅದನ್ನು ಅಟೆಂಡ್ ಮಾಡಬೇಕಲ್ಲ ಅಂತ. ಇಟ್ಸ್ ಅ ಗುಡ್ ಥಾಟ್ ಆ್ಯಕ್ಚುಲಿ. ಆದರೆ ಹಿಂದಿನ ಜನ್ರೇಷನ್ ಅವರು, ನೀವು ಬಂದರೆ ಊರಿಗೆ ಹೋದರೆ, ಅರಸೀಕೆರೆಗೆ ಹೋದರೆ ಫುಲ್ ಊರೇ ಬರುತ್ತಂತಲ್ಲ ನಿಮ್ಮ ಜೊತೆ ಕೂತು ಮಾತಾಡೋದಕ್ಕೆ? ಹಂಗೆಲ್ಲ ಏನಿಲ್ಲ, ಎಲ್ಲ ಧನಂಜಯ್ ಬಂದ್ರ ಅಂತ ಕೇಳ್ಕೊಂಡು ತುಂಬ ಹೊತ್ತು ಬಂದು ಕೂತು ಮಾತಾಡ್ತಾರಂತಲ್ಲ? ಹೌದಾ? ಅಂದರೆ ಬಹಳ ಜನ ಬರ್ತಾರೆ. ಈಗ ನಾನು ಊರಿಗೆ ಹೋದರೆ, ಅಂದರೆ ಸುತ್ತಮುತ್ತ ಹಳ್ಳಿ, ಈಗ ನಾನು ಅರಸೀಕೆರೆಯಿಂದ ನಮ್ಮ ಕಾಳೆನಹಳ್ಳಿಗೆ ಹೋಗ್ತೀನಿ, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಸೊ ಬಂದಿದ್ದೀನಿ ಅಂತ ಗೊತ್ತಾದರೆ ತುಂಬ ಜನ ಬರ್ತಾರೆ ಹುಡ್ಕೊಂಡು, ಎಲ್ಲರೂ ಮಾತಾಡ್ಸೋಕ್ಕೆ ಎಲ್ಲ. ಅದು ಖುಷಿನೇ. ಭಾಳ ಜನ ಚಿಕ್ಕ ಹುಡುಗರು ಬರ್ತಾರೆ. ಸೊ ಪೇಂಟಿಂಗ್ ತೊಗೊಂಬರ್ತಾರೆ, ಇನ್ನೇನೋ ತೊಗೊಂಬರ್ತಾರೆ. ಒಂದಿಷ್ಟು ಜನ ನಾನು ಕವಿತೆ ಬರೀತೀನಿ ಅಂತ ಬರ್ತಾರೆ, ಕತೆ ಹಿಡ್ಕೊಂಬರ್ತಾರೆ. ಸೊ ವಿಚ್ ಈಸ್ ಗುಡ್. ಅಂದರೆ ನನಗೇನಾಗಿರುತ್ತೆ ಅಂದರೆ, ನಾನು ಊರಿಗೆ ಹೋದಾಗ ನನಗೆ 1-2 ದಿನ ಟೈಮ್ ತಂದೆ ತಾಯಿ ಜೊತೆ ಇರಬೇಕು ಅಂತ ಇರ್ತೀನಿ. ಅದಾಗಲ್ವಾ? ಸೊ ಅದ್ರ ಮಧ್ಯ ನಾನು ಇದನ್ನು ಅಟೆಂಡ್ ಮಾಡಬೇಕು. ಐ ಥಿಂಕ್ ಅಂದರೆ ಐ ಶುಡ್ ಆಲ್ಸೋ ಮೇಕ್ ಮೋರ್ ಟೈಮ್. ನಂದು ಹೆಂಗಾಗೋಯ್ತು ಅಂದರೆ,
ಈ ಎಸ್ಪೆಷಲಿ ಈ 4-5 ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತ ನಾನು ಆ್ಯಕ್ಚುಲಿ ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ. ಭಾಳ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಇವಾಗ ಒಂಚೂರು ಐ ಥಿಂಕ್ ಈಗ ಒಂದಾದ್ಮೇಲೆ ಒಂದು ಸಿನಿಮಾಗಳು ಇದು ಎಲ್ಲ ಕೆಲಸಗಳು ಮುಗ್ದಿದೆ. ಈಗ ರಿಲೀಸಿಗೆ ಅಣ್ಣ ಫ್ರಮ್ ಮೆಕ್ಸಿಕೋ 666 ಎಲ್ಲ ರೆಡಿ ಆಗ್ತಾಯಿದೆ. ಇವಾಗ ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ಅಭಿಮಾನಿಗಳಿಗೆ, ಇದು ಎಲ್ಲ ಇನ್ನೂ ಜಾಸ್ತಿ ಅಟೆಂಡ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.